ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಟ್ರೆಕ್ಕಿಂಗ್ ಹೋಗಿ ಬೆಟ್ಟದ ತುದಿಯಲ್ಲಿ ಟೆಂಟ್ ಹಾಕಿ ನಿದ್ದೆ ಮಾಡ್ತಾ ಇರ್ತೀರಾ. ಆ ಟೈಮಲ್ಲಿ ಮಳೆ ಜೋರಾಗಿ ಬರುತ್ತೆ. ಮಳೆ ಜೋರಾಗಿ ಬರೋದ್ರಿಂದ ನಿಮ್ಮ ಫೇಸ್ ಮೇಲೆ ನೀರು ಬೀಳುತ್ತೆ. ನೀವು ಸಡನ್ ಆಗಿ ಎದ್ದು ನೀವು ಫೇಸ್ನ ಮುಟ್ಟಿ ನೋಡಿದಾಗ ಅದು ನೀರಾಗಿರಲ್ಲ, ರಕ್ತವಾಗಿರುತ್ತೆ. ಅಂದ್ರೆ ನಿಮ್ಗೆ ಹೇಗಿರುತ್ತೆ? ಸೊ ಇದು ನಿಜವಾಗೂ ನಡೆದಿರೋ ಘಟನೆ. ಒಬ್ಬ ಹುಡುಗ ಹಿಮಾಚಲ ಪ್ರದೇಶದ ಸೈಡ್ ಬೆಟ್ಟದ ಕಡೆ ಟ್ರೆಕ್ಕಿಂಗ್ ಹೋಗಿರ್ತಾನೆ. ಅವ್ನು ಹೋಗ್ಬೇಕಾಗಿರೋ ಸ್ಥಳಕ್ಕೆ ಲೇಟ್ ಆಗಿ ಕತ್ಲಾಗಿರೋದ್ರಿಂದ ಆ ಬೆಟ್ಟದಲ್ಲಿ ಟೆಂಟ್ ಹಾಕೊಂಡು ಒಬ್ಬನೇ ಸ್ಟೇ ಮಾಡ್ತಾನೆ. ನೈಟು ಸ್ಟೇ ಮಾಡಿ ಸೇಫ್ಟಿ ಪರ್ಪಸ್ಗೆ ಅವನ ಹತ್ರ ಇರೋ ಗೋಪುರ ಕ್ಯಾಮ್ರಾನ ಆನ್ ಮಾಡಿ ರೆಕಾರ್ಡ್ ಮಾಡ್ತಿದ್ದಂಗೆ ನಿದ್ದೆಗೆ ಜಾರಿ ಬಿಡ್ತಾನೆ. ಸರಿಯಾಗಿ ಟೈಮು 1:30. ಮಳೆ ಜೋರಾಗಿ ಬಂದಿರೋದ್ರಿಂದ ಟೆಂಟ್ ಎಲ್ಲ ನೆನೆದು ಅವನ ಫೇಸ್ ಮೇಲೆ ನೀರು ಬೀಳುತ್ತೆ. ಸಡನ್ ಆಗಿ ನಿದ್ದೆಯಿಂದ ಎದ್ದು ಫೇಸ್ ಮುಟ್ ನೋಡಿದ್ರೆ ಅದು ನೀರೆಲ್ಲ ರಕ್ತ. ಹಾಗೆ ಭಯದಲ್ಲಿ ಆ ಕಡೆ ಈ ಕಡೆ ನೋಡಿದ್ರೆ ಟೆಂಟ್ ಎಲ್ಲ ರಕ್ತ. ಅಂಡ್ ಮತ್ತೆ ಭಯದಿಂದ ಮೇಲೆ ನೋಡ್ತಾನೆ, ಫುಲ್ ರಕ್ತವಾಗಿ ಯಾವುದೋ ಒಂದು ದೇಹ ಕಾಣಿಸಿದೆ. ಅಂಡ್ ಇದುವರೆಗೂ ಆ ಹುಡುಗನ್ಗೆ ಏನಾಯ್ತು, ಎಲ್ಲಿಗೆ ಹೋದ ಅಂತ ಯಾರಿಗೂ ಗೊತ್ತಾಗಿಲ್ಲ. ಅಂಡ್ ಆ ಪ್ಲೇಸ್ಗೆ ಹೋಗಿ ಚೆಕ್ ಮಾಡಿದ್ಮೇಲೆ ಆ ಪ್ಲೇಸ್ ಎಲ್ಲ ಚೇಂಜ್ ಆಗಿ ಆ ಕ್ಯಾಮ್ರಾ ಮಾತ್ರ ಸಿಗುತ್ತೆ. ಕ್ಯಾಮ್ರಾದಲ್ಲಿರೋ ವಿಡಿಯೋನ ಪ್ಲೇ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ಮತ್ತೆ ಈ ವಿಡಿಯೋದಲ್ಲಿರೋ ಆ ಹುಡುಗನ ಸ್ಟೋರಿ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇದೇ ಆ ವಿಡಿಯೋ.